ಹಾಯ್. ಗೌರಿ ಹಬ್ಬದ ಶುಭಾಶಯಗಳು. ಗೌರಿ ಹಬ್ಬ ಅಂದ ಕೂಡಲೇ ನಮಗೆ ಫಸ್ಟ್ ನೆನಪಾಗೋದು ಇವಾಗ ತುಂಬ ಮಳೆ ಬಂದು ವಾತಾವರಣ ಎಲ್ಲ ತಿಳಿಯಾಗಿದೆ. ಗೌರಿ ಹಬ್ಬಕ್ಕೂ ಮಳೆಗೂ ಏನು ಸಂಬಂಧ ಅಂದರೆ, ನಾವು ಬಾಲ್ಯದಲ್ಲಿದ್ದಾಗ ನಮ್ಮ ತಾಯಿ ಬಹುಶಃ ನಾವೆಲ್ಲರೂ ಕೇಳ್ತಾ ಇರ್ತೀವಿ ಏನಂತ ಹೇಳಿದ್ರೆ, ಗೌರಮ್ಮ ಭೂಮಿಗೆ ಬಂದಿದ್ದಾಳೆ ಅನ್ನೋ ಸಂತೋಷಕ್ಕೆ ಸಂತೋಷದ ಮಳೆ ಬರುತ್ತೆ ಅಂತ. ಅಥವಾ ಇನ್ನೊಂದು ಏನಂತಂದರೆ, ಗೌರಮ್ಮ ತನ್ನ ಗಂಡನ ಮನೆಗೆ ಹೋಗ್ತದಾಳೆ ಅನ್ನೋ ಕಾರಣಕ್ಕೂ ಕೂಡ ಭೂಮಿ ಅಳ್ತಾ ಇದೆ ಅನ್ನುವಂಥ ಇನ್ನೊಂದು ಮಾತನ್ನು ನಾವು ಕೇಳ್ಪಟ್ಟಿರ್ತೇವೆ. ಅಂದರೆ ಮಳೆಗೂ ಮತ್ತು ಗೌರಿ ಹಬ್ಬಕ್ಕೂ ಅಂದರೆ ಪ್ರಕೃತಿಗೂ ಸಂಬಂಧ ಇದೆ ಅಂತ ಇಲ್ಲಿ ಸ್ಪಷ್ಟ ಆಯಿತು. ಇನ್ನೊಂದು ಗೌರಿ ಅಂದ ಕೂಡಲೇ ನೆನಪಾಗುವಂಥದ್ದು ಗಣಪ ಅಂದರೆ ಗಣಪನ ಹುಟ್ಟಿನ ಬಗ್ಗೆ ಸಾಕಷ್ಟು ವಾದ ವಿವಾದಗಳು ಏನೇನೋ ಇದ್ದಾವೆ. ಇದರ ನಡುವೆ ಬಾಲ್ಯದಿಂದ ಗಮನಿಸ್ತಾ ನನ್ನ ಗಮನಕ್ಕೆ ಬಂದಂಥ ಒಂದು ಅಂಶ ಏನಂತ ಅಂದರೆ, ಗೌರಿ, ಮಳೆ ಮತ್ತು ಪ್ರಕೃತಿ. ಅಂದರೆ ಗೌರಿ ನಮ್ಮ ಮಣ್ಣಿನ ಮಗಳು, ನಮ್ಮ ಮನೆ ಮಗಳು. ಆ ಮಣ್ಣಿನ ಮಗಳು ತನ್ನ ದೇಹದಿಂದ ಒಂದು ಅಂಶ ಮಣ್ಣನ್ನು ತೆಗೆದು ಅದರಿಂದ ಗಣಪತಿ ಮೂರ್ತಿಯನ್ನು ಮಾಡ್ತಾಳೆ. ಅಂದರೆ ಗಣಪತಿ ಮೂರ್ತಿ ಮಾಡಿ ಅದಕ್ಕೆ ರೂಪವನ್ನು ಕೊಡ್ತಾಳೆ. ಇದರ ಹಿನ್ನೆಲೆಯಲ್ಲಿ ಗಮನಿಸೋದಾದರೆ, ನಾವು ಕೂಡ ಮಣ್ಣಿನ ಮೂರ್ತಿಯ ಗೌರಿ ಮತ್ತು ಗಣಪತಿಯನ್ನೇ ಪೂಜಿಸ್ತೇವೆ. ಸೊ ಇದು ಒಂದು ಕಾರಣ. ಮತ್ತು ಗೌರಿ ಅಂದರೆ ಅಲ್ಲಿ ಪ್ರಕೃತಿಯನ್ನು ನೆನಪಿಸ್ಕೊಳ್ಳೋದಕ್ಕೆ. ಇದರ ಜೊತೆಗೆ ನಮಗೆ ಇನ್ನೊಂದು ಅಂಶ ಅಂದರೆ, ಈ ಜಾನಪದ ನೆಲೆಗಟ್ಟಿನಲ್ಲಿ ನೋಡೋದಾದರೆ, ಹಿಂದಿನ ಕಾಲದಲ್ಲಿ ಮದುವೆಯನ್ನು ಮಾಡಿ ಹೆಣ್ಮಕ್ಳನ್ನ ಕಳಿಸ್ತಾಯಿದ್ರು, ಗಂಡನ ಮನೆಗೆ ಕಳಿಸೋರು. ಆ ಸಂದರ್ಭದಲ್ಲಿ ಆಕೆ ಮತ್ತೆ ವಾಪಸ್ ಆಷಾಢಕ್ಕೆ ಮನೆಗೆ ಬರ್ತಾಯಿದ್ಲು, ಮತ್ತು ಗಂಡನ ಮನೆಗೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಮತ್ತೆ ವಾಪಸ್ ಹೋಗ್ತಾಯಿದ್ಲು, ಮತ್ತೆ ವಾಪಸ್ ತಾಯಿ ಮನೆಗೆ ಬರ್ತಾಯಿದ್ಲು. ತಾಯಿ ಮನೆಗೆ ಬಂದಾಗ ಆಕೆ ಗಂಡನ ಮನೆಯ ತಳಮಳಗಳನ್ನ ಇರ್ಬೋದು, ಅಥವಾ ಹೊಸ ಜೀವನದ ಬಗ್ಗೆ ಏನಾದರೂ ಹೇಳ್ಕೊಡೋದಿರ್ಬೋದು, ಇದೆಲ್ಲವನ್ನು ಕೂಡ ಆಕೆ ತಾಯಿಯಿಂದ ಕೇಳಿ ತಿಳ್ಕೊಳ್ತಾ ಇದ್ಲು. ಮತ್ತು ಹೇಗೆ ಅನ್ನಿಸ್ತಾ ಇದೆ ಆಕೆಯ ಹೊಸ ಭಾವನೆಗಳು, ಇದೆಲ್ಲವನ್ನು ಕೂಡ ತಮ್ಮ ಗೆಳತಿಯರಿಗೆ ಹಂಚ್ಕೊಳ್ಳಿಕ್ಕೆ ಆಕೆ ತಾಯಿ ಮನೆಗೆ ಬರುವಂಥ ಒಂದು ವಾತಾವರಣ ಸಿಗ್ತಾಯಿತ್ತು. ಈ ಎಲ್ಲ ಹಿನ್ನೆಲೆಯಲ್ಲಿ ಗಂಡನ ಮನೆಯಿಂದ ಅಮ್ಮನ ಮನೆಗೆ ಬರುವಂಥ ಮಗಳನ್ನು ನಮ್ಮ ಮನೆ ಮಗಳು ಗೌರಿ ಅಂತಂದರೆ ಸ್ಟ್ರಿಕ್ಟಾಗಿ ಆಕೆಯನ್ನು ತುಂಬ ಅಚ್ಚುಕಟ್ಟಾಗಿ ನೋಡ್ಕೊತಾರೆ. ಅದ್ರ ಜೊತೆಗೆ ನೀವು ಈ ಬಾಗಿನ ಕೊಡೋದನ್ನು ಗಮನಿಸ್ಬೋದು. ಅದರಲ್ಲಿ ಈ ಶೃಂಗಾರಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳೆಲ್ಲವನ್ನು ಕೂಡ ನಾವು ಗಮನಿಸ್ಬೋದು. ಕನ್ನಡಿ ಇರುತ್ತೆ, ಕಣ್ಕಪ್ಪು ಇರುತ್ತೆ, ಇದೆಲ್ಲವೂ. ಅಂದರೆ ಹೆಣ್ಣಿಗೆ ಮದುವೆ ಆಗಲಿ ಅಥವಾ ಮದುವೆ ನಂತರ ಆಗಲಿ ಅಥವಾ ಅದಕ್ಕೆ ಮುಂಚೆ ಆಗಲಿ ಸೌಂದರ್ಯ ಅನ್ನೋದು ಬಹಳ ಮುಖ್ಯ ಅನ್ನೋದನ್ನು ತುಂಬ ಚೆನ್ನಾಗಿ ಸ್ಪಷ್ಟವಾಗಿ ಆಚರಣೆಗಳಲ್ಲಿ ತಿಳಿಸಿದ್ದಾರೆ. ಅಂದರೆ ಒಟ್ಟಾರೆ ನಮ್ಮ ಹಬ್ಬಗಳನ್ನ ಅನಲೈಸ್ ಮಾಡ್ತಾ ಹೋದರೆ ನಮಗೆ ಎಷ್ಟೋ ಅಂಶಗಳು ಸ್ಪಷ್ಟ ಆಗ್ತಾ ಹೋಗುತ್ತಲ್ಲ. ಅಂತಹ ಒಂದು ಹಿನ್ನೆಲೆಯಲ್ಲಿ ಈ ಗೌರಿ ಹಬ್ಬ ಕೂಡ ಒಂದು. ಇದ್ರ ಜೊತೆಗೆ ಆಕೆ ಸೃಷ್ಟಿಕರ್ತೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಹೋಗುತ್ತೆ. ಅಂದರೆ ಹೆಣ್ಣು ಹಡೆಯೋದು ಒಂದು ಕಡೆ ಆದರೆ ಸೃಷ್ಟಿ ನೀಡೋದು ಇನ್ನೊಂದು ಕಡೆ. ಅದರ ಪ್ರತೀಕ ನಮ್ಮ ಗೌರಿ ಅಂತಲೇ ಹೇಳಬೇಕು. ಹುಡುಕ್ತಾ ಹೋದರೆ ಸಾಕಷ್ಟು ಗೌರಿ ಬಗ್ಗೆ ವಿಷಯಗಳು ಸಿಗ್ತಾ ಹೋಗುತ್ತೆ. ಒಟ್ಟಾರೆ ಚೆನ್ನಾಗಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಅಥವಾ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಪಿನಿಯನ್ ತಿಳಿಸಿ. ಸಬ್ಸ್ಕ್ರೈಬ್ ಬಟನ್ನ ನೀವು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಚೆನ್ನಾಗಿ ಹಬ್ಬ ಸೆಲೆಬ್ರೇಟ್ ಮಾಡಿ. ಬಾಯ್.